ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. 11 ಗಂಟೆಯಿಂದ 12 ಗಂಟೆವರೆಗೂ ಜಿಮ್ ಮುಗಿಸ್ಕೊಂಡೆ. 12:10ಕ್ಕೆ ಬಸ್ ಹಿಡಿದು ಹೋಗಿದ್ದು ಸೀದಾ ಕುಂದಾಪುರಕ್ಕೆ. ಅಲ್ಲಿ ಮೀನು ಮಾರ್ಕೆಟಿಗೆ ಹೋಗಿ ಯಾವುದಾದ್ರೂ ದೊಡ್ಡ ಮೀನಿದ್ರೆ 1 kg ತೊಗೊಳ್ಳೋಣ ಅಂದರೆ ಅಲ್ಲಿ ಮೀನೇ ಇದ್ದಿರಲಿಲ್ಲ. ಸೊ ಇದ್ದಿದ್ರಲ್ಲಿ ದೊಡ್ಡ ಮೀನನ್ನು ತೊಗೊಂಡೆ. ಅದಾದಮೇಲೆ ನಾನು ಸೀದಾ ಹೋಗಿದ್ದು ಮಟನ್ ಅಂಗಡಿಗೆ. ಅಲ್ಲಿ 1 kg ಮಟನ್ ತೊಗೊಂಡೆ. ಹಾಗೆ ಮಟನ್ ಅಂಗಡಿಯವರು ಕೇಳಿದರು ಸೂಪ್ ಮಾಡೋಕ್ಕೆ ಕಾಲು ಬೇಕಾ ಅಂತ. ಸೊ ಅದು ಕೂಡ ತೊಗೊಂಡು ಅಲ್ಲಿಂದ ಸೀದಾ ತರಕಾರಿ ಅಂಗಡಿಗೆ ಹೋದೆ. ತರಕಾರಿ ತೊಗೊಂಡೆ, ಮತ್ತು ಹಾಲು ಅಂಗಡಿಗೆ ಹೋಗಿ ಹಾಲು ಮೊಸರು ತೊಗೊಂಡೆ. ಅಲ್ಲಿಂದ ಮತ್ತೆ ಫ್ರೂಟ್ಸ್ ಅಂಗಡಿಗೆ ಹೋದೆ. ಸೊ ಎಲ್ಲ ತೊಗೊಂಡು ಮತ್ತೆ ಆಟೋ ಮಾಡಿಕೊಂಡು ಸೀದಾ ಮನೆಗೆ ಬಂದೆ. ಇಲ್ಲಿ ನೋಡಿ ಏನೆಲ್ಲ ತೊಗೊಂಡು ಬಂದೆ ಅಂತ ನಾನು. ಸೊ ಇದು ನನ್ನ ಡೈಲಿ ರೂಟೀನ್ ಲೈಫು. ಮನೆಯಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿಲ್ಲ ಅಂದರೂ ಕೂಡ ನಾನೇ ಹೋಗಿ ತೊಗೊಂಡು ಬರಬೇಕು. ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ಒಂದು ನನ್ನ ಜವಾಬ್ದಾರಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಇದೆಲ್ಲ ಮಾಡೋದು ಇಷ್ಟ, ಆದರೆ ಕೆಲವು ಸರ್ತಿ ನಾನು ತುಂಬ ಟಯರ್ಡ್ ಆಗಿಬಿಡ್ತೀನಿ. ತುಂಬ ಅಂದರೆ ತುಂಬ. ಇತ್ತೀಚಿನ ದಿನಗಳಲ್ಲಿ ವೆದರ್ ಸರಿ ಇಲ್ಲದೆ ಇರೋ ಕಾರಣ ನನಗೂ ಕೂಡ ಬಹಳಷ್ಟು ಹುಷಾರಿಲ್ಲ. ಆದರೆ ಯಾರಿಗೆ ಹೇಳೋಣ ಅಲ್ವಾ, ಮಾಡಬೇಕು. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸೊ ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಅಷ್ಟೇ ಬಿಟ್ಟರೆ ನಾನು ಏನೂ ತಿಂದಿರಲಿಲ್ಲ. ಸೊ ಅಲ್ಲಿ ತಿನ್ನೋಕ್ಕೂ ಕೂಡ ಏನೂ ಟೈಮ್ ಇಲ್ಲ. ಸೊ ತೊಗೊಂಡು ಹೋಗಿದ್ದೆ ನೀರನ್ನು ವಾಪಸ್ ಬಂದು ಇವಾಗ ಕುಡಿತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಬಿಸಿಲು. ಹಾಗಾಗಿ ನನಗೆ ಒಂಥರ ತಲೆ ತಿರುಗ್ತಾ ಇದೆ, ಆ ಥರ ಫೀಲ್ ಆಗ್ತಾ ಇದೆ. ಆದರೆ ಮನೆಗೆ ಬಂದು ಈ ಮಕ್ಕಳ ಜೊತೆ ಆಡಬೇಕಾದ್ರೆ ಎಲ್ಲನೂ ನೆನಪು ಹೋಗುತ್ತೆ. ಸೊ ಎಂಡ್ ಆಫ್ ದ ಡೇ ಮೈ ಚಿಲ್ಡ್ರನ್ಸ್ ಹ್ಯಾಪಿನೆಸ್ ಈಸ್ ಮ್ಯಾಟರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.